ಅನಿಸ್ತು? ಚೆನ್ನಾಗನ್ಸ್ತು. ವಾವ್. ಶೂಟಿಂಗ್ ಬರೋ ನೆನಪಿದ್ಯಾ? ಈ ಸಾಂಗ್ ನೋಡ್ದ ನೀನು? ಏನ್ ಅನಿಸ್ತು? ಚೆನ್ನಾಗನ್ಸ್ತು. ಡ್ಯಾಡಿ ಮೇಲೆ ಓಕೆ. ಡ್ಯಾಡಿ ಅಂದ್ರೆ ನಿಮ್ಗೆ ಇಷ್ಟನಾ? ಹೌದಾ? ಸೊ ಎಷ್ಟಿಷ್ಟ? ತುಂಬಾ ತುಂಬಾ ಇಷ್ಟನಾ? ಅದು ಅಪ್ಪ ಮೇಲೆ ಮಾಡಿದ ಸಾಂಗ್ ಅದು. ಚೆನ್ನಾಗಿದೆ. ಚೆನ್ನಾಗಿದ್ಯಾ? UKG. ಹಾ ತುಂಬಾ ಸುದ್ದಿ. ನೆಕ್ಸ್ಟ್ ಭರತ್ ಅನ್ನೋರು. ಎಲ್ರಿಗೂ ನಮಸ್ಕಾರ. ಉಮಾಪ್ರೀತ್ ಸರ್, ಸರ್ ಥ್ಯಾಂಕ್ ಯು ಸರ್ ಲಾಂಚ್ ಮಾಡ್ಕೊಡಿದ್ದೆ. ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಈ ಸಿನಿಮಾನ ಮಾಡಿದ್ದೀವಿ. ಸೊ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು. ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟ್ ಅಭಿ ಅವ್ರು ಮಾತಾಡ್ತಾರೆ. ಹಾಯ್, ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮೀಡಿಯಾದವ್ರಿಗೂ, ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮಗೂ ಕೂಡ. ಯಾಕೆಂದ್ರೆ ಹೊಸಬ್ರು ಸಿನಿಮಾಗೆ ಬಂದು ನೀವು ಸಪೋರ್ಟ್ ಮಾಡ್ತಾರೆ, ತುಂಬಾ ಖುಷಿ ಆಯ್ತು. ಸೊ ಇದೇ ತರ ಸಪೋರ್ಟ್ ಮಾಡ್ತೀರಿ. ಆಕ್ಚುಲಿ ಏನೇನೋ ಪ್ರಿಪೇರ್ ಆಗಿದೆ ಮಾತಾಡೋಣ ಅಂತ, ನಿಮ್ಮನ್ನೆಲ್ಲ ನೋಡ್ಬಿಟ್ಟು ಭಯ ಆಗ್ತಿದೆ. ನಾನು ಸುಮ್ನೆ ಒಂದ್ ದಿನ ನಮ್ ಚಿಕ್ಕಪ್ಪನ ಕೇಳಿದ್ದೆ, ಅಪ್ಪ ಯಾವ ತರ ಸಿನಿಮಾ ಮಾಡ್ಬೇಕು ಅಂದ್ರೆ, ಯಾವ ತರ ಸಿನಿಮಾ ಇದ್ರೆ ಅಂದ್ರೆ ಕಾಮಿಡಿ ಇದ್ರೇನಾ, ಥ್ರಿಲ್ಲರ, ಹಾರರ ಅಥವಾ ಅಂದ್ರೆ ಎಮೋಷನ್ ಅಂತ ಕೇಳಿದಕ್ಕೆ ನಾನು ಹೇಳಿದೆ, ನಾನೊಂದು ಸಿನಿಮಾ ಮಾಡ್ತೀನಿ ಫುಲ್ ಹೆಂಗೆ ಜನ ನೋಡ್ಕೊಂಡು ಈಚೆ ಹತ್ಕೊಂಡ್ ಬರ್ಬೇಕು ಅಂತ ಹೇಳಿದ್ರು. ಆ ತರ ಸಿನಿಮಾ ಯಾರೋ ಬರಲ್ಲ ಬಿಡು ಅಂತ ಹೇಳಿದ್ರು. ಯಾಕೆ ಅಲ್ಲ, ನಾನು ಅಂದ್ರೆ ನಮ್ಮ ಮನೆಗ್ ಬಂದು ನಾನು ಹೆಂಡತಿ ಮಕ್ಕ ನೋಡೋದನ್ನ ಹೇಳ್ತೀನಿ, ಇನ್ ಸಿನಿಮಾಗ್ ಬಂದು ಯಾಕಪ್ಪ ಆಡ್ಬೇಕು ಅಂತ ಹೇಳಿದ್ರು. ಅವತ್ತು ನನಗನ್ನಿಸ್ತು, ಸೊ ಎಲ್ಲಾ ತರ ಜಾನರ್ ಇದ್ರೇನೆ ಜನ ಬಂದು ಸಿನಿಮಾನ ನೋಡೋದು ಅಂತ. ಸೊ ಹಾಗಾಗಿ ನಾವ್ ಎಷ್ಟೋ ಸಲ ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ಎಷ್ಟೋ ಸಲ ನಾವೇ ಎಂಜಾಯ್ ಮಾಡಿದೀವಿ. ಸೊ ಎಷ್ಟೋ ಸಲ ನಕ್ಕಿದೀವಿ. 1 ಅವರ್ 2 ಅವರ್ ಅದರಿಂದ ಹೊರಗಡೆನೆ ಬರಕ್ ಆಗ್ತಿರ್ಲಿಲ್ಲ. ಸೊ ಎಲ್ಲ ಇಟ್ಸ್ ಮಿಕ್ಸರ್ ಆಫ್ ಆಲ್ ಎಮೋಷನ್ಸ್. ಸೊ ದಯವಿಟ್ಟು ಇದೇ 31ನೇ ತಾರೀಕು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಬಂದು ನೋಡಿ. ನಿಮ್ಮ ಪ್ರೀತಿ, ನಿಮ್ಮ ಪ್ರೋತ್ಸಾಹ ನಮ್ಮ ಹೊಸ ತಂಡದ ಮೇಲೆ ಇರಬೇಕು. ಎಲ್ಲಿವರೆಗೂ ನಾವು ಇರ್ತೀವೋ ಇಂಡಸ್ಟ್ರಿಯಲ್ಲಿ, ಎಲ್ಲಿವರೆಗೂ ನಿಮ್ಮನ್ನ ಎಂಟರ್ಟೈನ್ ಮಾಡ್ತಾನೆ ಇರ್ತೀವಿ. ಸೊ ನಮಗ್ ಬೇಕಾಗಿರೋದು ಇಷ್ಟೇ, ನಿಮ್ ಸಪೋರ್ಟ್ ಅಷ್ಟೇ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅಭಿ. ನೆಕ್ಸ್ಟ್ ಸಂತು ಅವ್ರು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ನಾನು ಇದರಲ್ಲಿ ಮಾಡಿರೋ ಪಾತ್ರ ಹೀರೋ ಫ್ರೆಂಡ್ ಆಗಿ ತುಂಬ ಎಂಜಾಯ್ ಮಾಡಿದ್ದೀವಿ. ಅಷ್ಟೇ ಕಷ್ಟಪಟ್ಟು ಮಾಡಿದ್ದೀವಿ, ಅಷ್ಟೇ ಇಷ್ಟಪಟ್ಟು ಮಾಡಿದ್ದೀವಿ. ದಯವಿಟ್ಟು 31ನೇ ತಾರೀಕು ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ. ಹೊಸ ಕಲಾವಿದರನ್ನ ಸ್ವಲ್ಪ ಕೈ ಹಿಡ್ಕೊಂಡು ಮುಂದೆ ಹೋಗಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಂತರ ಒಂದು ವಿಲನ್ ಕ್ಯಾರೆಕ್ಟರ್ ಅಂದ್ರೆ ಒಬ್ಬ ನಾಯಕ ನಟ ಎಷ್ಟು ಮುಖ್ಯನೋ ಅದಕ್ಕೆ ಆಪೋಸಿಟ್ ವಿಲನ್ ಪಾತ್ರನೂ ಅಷ್ಟೇ ಸ್ಟ್ರಾಂಗ್ ಆಗಿರ್ಬೇಕು. ಸೊ ಹಾಗಾಗಿ ವಿಲನ್ ಪಾತ್ರದಲ್ಲಿ ಶ್ರೀಕಾಂತ್ ಅವರು ಬಂದಿರೋ ಎಲ್ಲರಿಗೂ ನಮಸ್ತೆ. ನಾನು ಆಲ್ಮೋಸ್ಟ್ ಒಂದು 4-5 ಪ್ರೆಸ್ ಮೀಟ್ ಕೊಟ್ಟಿದ್ದೀನಿ. ಇವಾಗ ನನಗೆ ಮುಂದೆ ನಿಂತ್ಕೊಂಡು ಮೈಕ್ ಹಿಡ್ಕೊಂಡ್ರೆ ಕೈ ಕಾಲೆಲ್ಲ ನಡುಗುತ್ತೆ. ಅದಕ್ಕೆ ಬರಲ್ಲ ಅಂದ್ಬಿಟ್ಟು ಅಲ್ಲೇ ಕುಂತಿದ್ದೆ. ಬಾ ಬಾ ಅಂತ ಫೋರ್ಸ್ಫುಲಿ ಕರ್ಸ್ಕೊಂಡಿದ್ದಾರೆ. ನಾನು ತಾರೇಶ್ ಅವರು ಆಲ್ಮೋಸ್ಟ್ ಮೂವಿ ಫೀಲ್ಡ್ ಮೇಲೆ ಪರಿಚಯ, ಮಾಫಿಯಾ ಫಿಲಮ್ ಅಲ್ಲಿ ಪರಿಚಯ ಆಗಿದ್ದು. ಅದಾದ್ಮೇಲೆ ನಂದೊಂದು ಫಿಲಮ್ ನೋಡ್ಬಿಟ್ಟು ಈ ಫಿಲಮ್ಗೆ ವಿಲನ್ ಕ್ಯಾರೆಕ್ಟರ್ ಮಾಡ್ಕೊಡ್ಬೇಕು ಅಂತ ಹೇಳಿದ್ರು. ಸರಿ ಆಯ್ತು ಅಂದ್ಬಿಟ್ಟು ಬಂದು ಕುಂತ್ಕೊಂಡು ಒಂದು 3-4 ದಿವಸ ಕುಂತ್ಕೊಂಡು ಪ್ರಾಕ್ಟೀಸ್ ಮಾಡಿ, ಅದು ಬಂದ್ಬಿಟ್ಟು ಕೋಲಾರ್ ಸ್ಲ್ಯಾಂಗ್ ಬರುತ್ತೆ. ನಮಗೂ ಕೋಲಾರ್ ಸ್ಲ್ಯಾಂಗಿಗೂ ಫುಲ್ಲು ಅಜಗಜ ಅಂತಾರ. ನಾನು ಮಾತಾಡೋದಕ್ಕೂ ಅವರೆಲ್ಲ ಪ್ರಾಕ್ಟೀಸ್ ಕೊಟ್ಟು ಫುಲ್ಲು ರೆಡಿ ಆಗ್ಬಿಟ್ಟು ಆಮೇಲೆ ಮಾಡಿದ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿ ಬಂದಿದೆ. ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿದೆ, ಹಾಗೆ ಮೂವಿನೂ ತುಂಬ ಚೆನ್ನಾಗಿದೆ. ತುಂಬ ಕಷ್ಟ ಬಿದ್ದು ನಾನು ತುಂಬ ವರ್ಷದಿಂದ ನೋಡ್ತಾ ಇದ್ದೀನಿ. ತುಂಬ ಕಷ್ಟ ಬಿದ್ದು ಒದ್ದಾಡ್ಕೊಂಡು ತುಂಬ ಮಾಡ್ತಾ ಇದ್ದಾರೆ ಫಿಲ್ಮು. ಆಲ್ ದ ಬೆಸ್ಟ್. ಎಲ್ಲರೂ ಸಪೋರ್ಟ್ ಮಾಡಿ, ಎಲ್ಲ ಒಳ್ಳೇದಾಗಲಿ. ಅಂಡ್ ಇನ್ನೊಂದು ಒಂದೇ ಮಾತು, ನಾನು ತಾರೇಶ್ ಅವ್ರ ಬಗ್ಗೆ ಹೇಳ್ಬೇಕು. ಯಾಕಂದ್ರೆ ಅವರು ಎಷ್ಟು ಪ್ಯಾಷನೇಟ್ ಇದೆ ಅಂದ್ರೆ ಅವ್ರಿಗೆ ಸಿನಿಮಾ ಬಗ್ಗೆ ಅಂದ್ರೆ, ಅವರೇ ಡೈರೆಕ್ಷನ್ ಮಾಡಿ, ಅವರೇ ಹೀರೋ ಆಕ್ಟ್ ಮಾಡಿ, ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಹತ್ತಿರದಿಂದ ನಾವೆಲ್ಲ ನೋಡಿದೀವಿ. ಸೊ ನನಗೆ ಅನಿಸ್ತಂಗೆ ಅವ್ರಿಗೆ ಒಳ್ಳೆ ಲೈಕ್ ಅವ್ರು ಅನ್ಕೊಂಡಂಗೆ ಎಲ್ಲಾ ಫೆಸಿಲಿಟಿ ಸಿಕ್ಬಿಟ್ರೆ ನನಗೆ ಗೊತ್ತು ನೆಕ್ಸ್ಟ್ ಬರೋ ಕನ್ನಡ ಇಂಡಸ್ಟ್ರಿಯಲ್ಲಿ ಹಿ ವಿಲ್ ಬಿ ದ ಮಾಸ್ ಹೀರೋ. ಸೊ ಥ್ಯಾಂಕ್ ಯು ಸೊ ಮಚ್. ನಿಮ್ ಪ್ರೀತಿ, ನಿಮ್ಮ ಆಶೀರ್ವಾದ ಅವ್ರ ಮೇಲೆ ಇರಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಮಾಸ್ ಹೀರೋ ಎಲ್ಲ ಬೇಡ. ಇವತ್ತನೇ ಉಮಾಪತಿ ಸರ್ ಬೈದ್ರು,
ಮಾಸ್ ಹೀರೋಗೆಲ್ಲ ಬೇಡ, ಕಂಟೆಂಟ್ ಓರಿಯೆಂಟೆಡ್ ಇರ್ಲಿ ಅಂತ. ಮಾಸ್ ಹೀರೋ ಅಂದೆ, ಮಾಸ್ ಹೀರೋದಲ್ಲಿ ನಾನೇ ಇರ್ತೀನಿ ಕಾಮಿಡಿ, ನಾನು ಸುಷ್ಮಿತಾ ಕಲ್ ಇರ್ತೀವಿ ಕಾಮಿಡಿ ಮಾಡಕ್ಕೆ. ಇಲ್ಲ ಅದೇ ಅವಾಗ್ಲೇ ಹೇಳಿದ್ರಲ್ಲ ಒಂದ್ ಮಾತು, ಎಲ್ಲನೂ ಒಗ್ಗೂಡಿರ್ಬೇಕು ಅಂತ, ಅದಂತೂ ಸತ್ಯ. ಸೊ ಇವಾಗ ನನ್ನ ತಾಯಿ ಪಾತ್ರ ಆಗಿ ಅಂದ್ರೆ ಹೆಚ್ಚು ಸೀನ್ಸ್ಗಳು ಬರಲ್ಲ, ಏನಕ್ಕೆ ಬಜೆಟ್ ಕನ್ಸ್ಟೆಂಟ್ಸ್ ಅಲ್ಲಿ ಕೆಲವೊಮ್ಮೆ ಜಾಸ್ತಿ ಹೇಳ್ಕೊಂಡು ಹೋಗೋದಕ್ಕಾಗಲ್ಲ. ಸ್ವಲ್ಪ ಚಿಕ್ಕದಾಗಿ ಪಾತ್ರ ಬಂದು ಚೊಕ್ಕದಾಗಿದೆ. ಮ್ಯಾಮ್ ಮಾತಾಡ್ಬೇಕು. ಪ್ರೇಮಕ್ಕ ಅಂತ. ಎಲ್ರಿಗೂ ನಮಸ್ಕಾರ. ಇದು ನನ್ನ ಫಸ್ಟ್ ಮೂವಿ. ಸಂತೋಷ್ ಫಸ್ಟ್ ಫೋನ್ ಮಾಡಿ ಹೇಳಿದಾಗ ಒಂದು ಪಾತ್ರ ಇದೆ ಅಂತ, ನಾನು ಮೂವಿ ಮಾಡಿಲ್ಲ, ಫಸ್ಟ್ ಟೈಮ್ ಇರೋದ್ರಿಂದ ಆಯಿತು ಮಾಡ್ತೀನಿ, ಆದರೆ ಅಕ್ಕ ಮಾತೇ ಇಲ್ಲ ಇದರಲ್ಲಿ ಅಂದರು. ಆದರೂ ಮಾಡಿದ್ದೀನಿ. ತುಂಬ ಪುಟ್ಟ ಪಾತ್ರ. ಅವನ್ನ ನಾನು ರಂಗಭೂಮಿಯಿಂದ ನೋಡಿದ್ದೀನಿ. ಪ್ಲೀಸ್ ಅವನಿಗೆ ಸಪೋರ್ಟ್ ಮಾಡಿ. ಅವನು ರಂಗಭೂಮಿಲಿ ಹೇಗಿದ್ದ, ಈಗ ಇಷ್ಟು ದೊಡ್ಡ ಸ್ಕ್ರೀನ್ ಮೇಲೆ ಅವನು ಬರಬೇಕು ಅಂದರೆ ತುಂಬ ಶ್ರಮ ಪಟ್ಟಿದ್ದಾನೆ. ನಿಮ್ಮೆಲ್ಲರ ಸಪೋರ್ಟು ಅವನಿಗೆ ಬೇಕು ಅಷ್ಟೇ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಅಕ್ಕ. ಇದೇ ರೀತಿ ಎಷ್ಟೋ ರಂಗ ಕಲಾವಿದರು ನಮ್ಮ ನಾಟಕದಲ್ಲಿ ಮಾಡಿದ್ದಾರೆ. ಸೊ ಎಲ್ಲ ಕಲಾವಿದರ ಪ್ರೋತ್ಸಾಹದಿಂದ ಇಂದು ಹೌದು, ಮುಖ್ಯವಾಗಿ ಏನಂದ್ರೆ ನಮ್ಮ ತಂಡದಲ್ಲಿ ಒಬ್ರು JK ಮಾಸ್ಟರ್ ಅಂತಿದ್ರು, ಅವರು ನಮ್ಮ ಗುರುಗಳ ತರ. ಸೊ ಅವರು ನಿಧನರಾದರು ಈಗ ಸಿನಿಮಾ ಮಾಡಾದ್ಮೇಲೆ. ಅವ್ರದ್ದು ಪಾತ್ರ ಇದೆ ಇದರಲ್ಲಿ. ಸೊ ಅವ್ರಿಗೂ ಕೂಡ ನಾವು ಅರ್ಪಿಸ್ತೀರಿ. ಸೊ ಅವ್ರ ಆಶೀರ್ವಾದ ಇರುತ್ತೆ ಅಂತ ನಾವು ಕೇಳ್ಕೊಳ್ತಾ, ಸರ್ ಹೀರೋಯಿನ್ನು ಆಕ್ಚುಲಿ ಇವತ್ತು ಅವ್ರದ್ದು ಹುಟ್ಟದಬ್ಬ. ಸೊ ಹಾಗಾಗಿ ಅವರು ಆಲ್ರೆಡಿ ಒಂದು ಮುಂಬೈಯಲ್ಲೂ ಎಲ್ಲೋ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಸೊ ನಮ್ಮ ಚಿತ್ರಕ್ಕೆ ಒಳ್ಳೇದಾಗ್ಲಿ ಅಂತಾನೆ ಕೇಳ್ಕೊಂಡ್ ಬರಕ್ ಹೋಗೋರೆ ಅವ್ರ ಫ್ಯಾಮಿಲಿ ಜೊತೆ. ಸೊ ನಾವು ಸಡನ್ ಆಗಿ ಅಂದ್ರೆ 31ಕ್ಕೆ ರಿಲೀಸ್ ಬರ್ತಾ ಇದೆ, ಪೋಸ್ಟ್ಪೋನ್ ಮಾಡ್ಕೊಳಕ್ಕೂ ಒಂದು ಅವಕಾಶಗಳು ಇರಲಿಲ್ಲ. ಸುಮಾರು ದಿನಗಳಿಂದನೇ ಪ್ರವೀಣ್ ಸರ್ ಹತ್ರ ಮಾತಾಡ್ಬಿಟ್ಟಿದ್ರಿ, ಹಾಗಾಗಿ ಅವ್ರು ಬರ್ಲಿಕ್ಕಾಗಿಲ್ಲ. ಬಟ್ ಅವರು ಬೆಸ್ಟ್ ವಿಶಸ್ನ ಮತ್ತೆ ಮುಂದಿನ ದಿನಗಳಲ್ಲಿ ಇಂಟರ್ವ್ಯೂಸ್ ಅಲ್ಲಿ ಹೇಳ್ತಾರೆ.